ഹലോ ബാ ശരി അവിടെ ഇരിക്കാൻ നോക്കിയതാ. വാട്ട് ഹാപ്പൻ? അവിടെ ഇരിക്കാൻ നോക്കിയതാ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോവും? നമ്മൾ മോളിക്കാണ് പോകണം. സമയം തേച്ച് മോളിൽ കയറാം. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ರಾಜ್ಯದಲ್ಲಿ 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿತ್ತು. ಒಂದು ಶರಣ್ಯ ಪ್ರಕರಣ. ಅವರು ಮೂಲತಃ ಕೇರಳ, ಈಗಿನ ಕೇರಳಂ ಅಂತ ಮರುನಾಮಕರಣ ಆಗಿದ್ದಿಲ್ಲ, ಕೇರಳಂ ಭಾಗದವರು. ಪ್ರವಾಸಕ್ಕೆ ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ರು. ಕೊಡಗು ಭಾಗದಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ರು. ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ. 4 ದಿನಗಳ ಬಳಿಕ ಅವರು ಪತ್ತೆ ಆಗ್ತಾರೆ, ಅದು ಕೂಡ ಜೀವಂತವಾಗಿ. ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಮೂಡಿತು, ಅದು ಹೇಗೆ ಬಂದುಬಿಟ್ರು, ಆ ಅರಣ್ಯ ಪ್ರದೇಶದೊಳಗಡೆ ಹೇಗಿದ್ರು ಎನ್ನುವ ರೀತಿಯಲ್ಲಿ. ಸದ್ಯ ಅವರು ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಬಿಜೆಪಿ ನಾಯಕರು ದೂರನ್ನು ಕೂಡ ಕೊಟ್ಟಿದ್ದಾರೆ, ಅನುಮಾನವನ್ನು ವ್ಯಕ್ತಪಡಿಸಿ. ಇನ್ನೊಂದು ಕಡೆಯಿಂದ ಶರಣೆ ಹೇಳ್ತಾ ಇದ್ದಾರೆ, ನಾನು ಯಾವುದೇ ತನಿಖೆಯೂ ಕೂಡ ಸಿದ್ಧ ಎನ್ನುವಂಥ ರೀತಿಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಾನು ಕೊನೆಯದಾಗಿ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಈಗ ಪ್ರಸ್ತುತ ಚರ್ಚೆ ಆಗ್ತಿರುವಂಥ ಮತ್ತೊಂದು ಪ್ರಕರಣ ಏನಪ್ಪಾ ಅಂದ್ರೆ, ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯದಾರ ಬೆಟ್ಟ ಇದೆಯಲ್ಲ, ಅಲ್ಲಿ ಅದೇ ಕೇರಳ ಮೂಲದ ಶ್ರೀನಂದ ಎನ್ನುವಂಥ 15 ವರ್ಷದ ಬಾಲಕಿ ನಾಪತ್ತೆಯಾಗಿಬಿಟ್ಟಿದ್ರು. 3 ದಿನಗಳಿಂದ ನಿರಂತರವಾಗಿ ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇತ್ತು. ಒಂದು ನಿರೀಕ್ಷೆ ಇತ್ತು, ಜೀವಂತವಾಗಿ ಮರಳಬಹುದು ಎನ್ನುವ ರೀತಿಯಲ್ಲಿ. ಅಂದ್ರೆ ಅಲ್ಲೇ ಇಲ್ಲದೆ ಇದ್ದರೂ ಕೂಡ ಅವರು ಸೀದಾ ನಗರ ಪ್ರದೇಶಕ್ಕೆ ಹೋಗಿ ಎಲ್ಲೋ ಹೋಗಿರಬಹುದು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಏನಾದ್ರೂ ಆಗಿರಲಿ, ಜೀವಂತವಾಗಿದ್ರೆ ಸಾಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಅಂದುಕೊಳ್ತಾ ಇದ್ರು. ಆದ್ರೆ ಹಾಗಾಗ್ಲಿಲ್ಲ. ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ. ಯಾವ ಪ್ರದೇಶದಿಂದ ನಾಪತ್ತೆ ಆಗಿದ್ರೋ, ಯಾವ ಸ್ಪಾಟ್ನಿಂದ, ಅಲ್ಲಿಂದ 2000 ಅಡಿ ಆಳದಲ್ಲಿ ಅವರ ದೇಹ ಇದೀಗ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಏನಾಗಿದ್ದು ಅನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಅವರೆಲ್ಲರೂ ಕೂಡ ಮೂಲತಃ ಕೇರಳದ ಪಾಲಕ್ಕಾಡ್ನವರು. ಈ ಶ್ರೀನಂದ ಕುಟುಂಬದಲ್ಲಿ ಹೆಚ್ಚು ಕಡಿಮೆ 40 ರಿಂದ 41 ಮಂದಿ ಒಂದು ಟೀಮ್ ಅನ್ನ ಮಾಡಿಕೊಂಡು ಸೀದಾ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ದಾರೆ. ಹಂಪಿಗೆ ಹೋಗಿದ್ದಾರೆ, ಚಿಕ್ಕಮಗಳೂರಿನ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಅವರು ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯಧಾರ ಪ್ರದೇಶಕ್ಕೆ ಬಂದಿದ್ದಾರೆ. ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರದೇಶ ಅದು. ಚಂದ್ರದ್ರೋಣ ಬೆಟ್ಟದ ಸಾಲಿದೆ, ಪಕ್ಕದಲ್ಲಿ ದೇವಿರಮ್ಮ ಬೆಟ್ಟ ಇದೆ ನಿಮಗೆ. ಅದೇ ರೀತಿಯಾಗಿ ಒಂದು ಫಾಲ್ಸ್ ಕೂಡ ಇದೆ, ವ್ಯೂ ಪಾಯಿಂಟ್ ಇದೆ. ಒಂದು ಒಟ್ಟಾರೆ ಅದ್ಭುತವಾದಂಥ ಪ್ರದೇಶ. ನಿಮಗದು ಅರಣ್ಯ ಪ್ರದೇಶ ಆಗಿದ್ರೂ ಕೂಡ ನಿಮಗೆ ಅರಣ್ಯ ಎನ್ನುವ ರೀತಿಯಲ್ಲಿ ಅನ್ಸಲ್ಲ. ಅಲ್ಲಿ ಹೋದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ, ಪ್ರವಾಸಿಗರು ಇದ್ದೇ ಇರ್ತಾರೆ. ಹೀಗಾಗಿ ಜನ ನಿಬಿಡ ಪ್ರದೇಶ ಎನ್ನುವ ರೀತಿಯಲ್ಲೇ ಕರೆಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಅಷ್ಟು ಸುಲಭಕ್ಕೆ ನಾಪತ್ತೆ ಆಗೋದಾಗ್ಲಿ, ಅಥವಾ ಅಲ್ಲಿ ಜಾರಿ ಬೀಳೋದಾಗ್ಲಿ, ಅಥವಾ ಇನ್ನೇನೋ ಆಗೋದಾಗ್ಲಿ ಅಂಥದ್ದು ನನಗೆ ಗೊತ್ತೇ ಇಲ್ಲ. ಕಡಿಮೆ ಅನ್ನೋದಕ್ಕಿಂತ ನಾನೆಲ್ಲೂ ಅಂಥ ಉದಾಹರಣೆಯನ್ನು ಅಲ್ಲಿ ಗಮನಿಸಿಯೇ ಇಲ್ಲ. ಆ ರೀತಿಯಾಗಿರುವಂಥ ಆ ಪ್ರದೇಶ ಅದು. ಏನಾಯ್ತು, ಮೊನ್ನೆ 7ನೇ ತಾರೀಕು, ಏಪ್ರಿಲ್ 7ನೇ ತಾರೀಕು ಸಂಜೆ 5 ಗಂಟೆಯ ಸುಮಾರಿಗೆ ಆ ಫ್ಯಾಮಿಲಿ ಆ ಮಾಣಿಕ್ಯಧಾರಕ್ಕೆ ಬಂದಿದೆ. ಬಂದವರು ಅವರು ಫಾಲ್ಸ್ ಅನ್ನ ನೋಡಬೇಕು ಅಂತ ಹೇಳಿ ಆ ಮೆಟ್ಟಿಲನ್ನ ಇಳ್ಕೊಂಡು ಕೆಳಗಡೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀನಂದ ಎನ್ನುವಂಥ ಈ ಬಾಲಕಿಯು ಕೂಡ ಆ ಕುಟುಂಬದ ಜೊತೆಗೆ ಇದ್ಲು. ಆಕೆ SSLC ಪರೀಕ್ಷೆಯನ್ನ ಬರೆದು ಬಂದಿದ್ಲಂತೆ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಂಥ ಬಾಲಕಿ. ಆಕೆ ಕುಟುಂಬದ ಜೊತೆಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಬೇರೆ ಬೇರೆ ಕಡೆಗಳಲ್ಲಿ ಆಕೆ ಪೋಸ್ ಕೊಟ್ಟಿದ್ದಾಳೆ, ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾಳೆ. ಆ ಫೋಟೋಸ್ಗಳು ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಮತ್ತೊಂದು ಸ್ವಲ್ಪ ಡೇಂಜರಸ್ ಎನ್ನುವಂಥ ಒಂದು ಪ್ರದೇಶ ಇದೆ, ಅಲ್ಲೂ ಕೂಡ ಆಕೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾಳೆ. ಎಲ್ಲ ಸಂದರ್ಭದಲ್ಲೂ ಕೂಡ ಲವಲವಿಕೆಯಿಂದ ಆಕೆ ಓಡಾಡ್ಕೊಂಡು ಇದ್ದಾಳೆ. ಈ ರೀತಿಯಾಗಿ ಆಕೆ ಇದ್ಲು. ಕೊನೆಯದಾಗ ಆಕೆ ಕಾಣಿಸ್ಕೊಂಡಿದ್ದು ಎಲ್ಲಿ ಅಂದ್ರೆ, ಆಕೆಯ ಕಸಿನ್ನೋ ಸ್ನೇಹಿತೆಯೋ ಯಾರೋ ಗೊತ್ತಿಲ್ಲ, ಒಂದು ಸೆಲ್ಫಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಆ ಸೆಲ್ಫಿ ವಿಡಿಯೋದಲ್ಲಿ ಸ್ವಲ್ಪ ಈಕೆ ಕಾಣಿಸ್ಕೊಳ್ತಾಳೆ. ಅದಾದ ಬಳಿಕ ವಿಡಿಯೋಯಿಂದ ಆಕೆ ಹೊರಗಡೆ ಹೋಗ್ಬಿಡ್ತಾಳೆ. ಅದು ಆಕೆ ಕೊನೆಯದಾಗಿ ಕಾಣಿಸ್ಕೊಂಡಿದ್ದು. ಮೊದಲು ಕುಟುಂಬದವರ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಎಲ್ಲರೂ ಫಾಲ್ಸ್ ನೋಡೋದ್ರಲ್ಲಿ, ಆ ವ್ಯೂವನ್ನ ನೋಡೋದ್ರಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಜೊತೆಗೆ ತುಂಬಾ ಜನ ಇದ್ರಲ್ಲ, 40 ರಿಂದ 41 ಜನ ಇದ್ರಲ್ಲ. ಹೀಗಾಗಿ ಪ್ರತಿಯೊಬ್ಬರನ್ನು ಗಮನಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಆರಾಮಾಗಿ ಎಲ್ಲರೂ ಕೂಡ ಓಡಾಡ್ಕೊಂಡು ಇದ್ದಾರೆ. ಹೆಚ್ಚು ಕಡಿಮೆ ಆ ಪ್ರದೇಶಕ್ಕೆ ಅವರು ಬಂದು, ಅಂದ್ರೆ ಕೆಳಗಡೆ ಹೋಗಿ ಮೇಲ್ಗಡೆ ಅವರ ವೆಹಿಕಲ್ ಸಮೀಪಕ್ಕೆ ಬರೋದಕ್ಕೆ ಒಂದು 8 ರಿಂದ 10 ನಿಮಿಷ ಟೈಮ್ ತೆಗೆದುಕೊಂಡಿರಬಹುದಂತೆ. ಫ್ಯಾಮಿಲಿಯವರು ಹೇಳ್ತಾ ಇರೋದು, ಜಾಸ್ತಿ ಟೈಮ್ ಏನಾಗಿಲ್ಲ. ಅಂದ್ರೆ ಅವರು ಬಾಲಕಿಯನ್ನ, ಅಂದ್ರೆ ಅವ್ರಿಗೆ ಬಾಲಕಿ ಕಳೆದು ಹೋಗಿದ್ದಾಳೆ ಅಂತ ಗಮನಕ್ಕೆ ಬಂದಿದ್ದು ಒಂದು 8 ನಿಮಿಷದ ಬಳಿಕ ಎನ್ನುವಂಥ ರೀತಿಯಲ್ಲಿ. 8 ನಿಮಿಷದ ಹಿಂದೆ ನೋಡಿದ್ದಾರೆ. ಅದಾದ ಬಳಿಕ ಯಾರು ನೋಡಿಲ್ಲ. ಆದರೆ ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಎಲ್ಲೋ ಒಂದು ಕಡೆ ಇರ್ತಾಳೆ ಎನ್ನುವ ರೀತಿಯಲ್ಲಿ ಅವರು ಅಂದ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 8 ರಿಂದ 10 ನಿಮಿಷದ ಬಳಿಕ ಶ್ರೀನಂದ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತೇಳಿ ಅವ್ರ ನಡುವೆ ಚರ್ಚೆ ಎಲ್ಲವೂ ಕೂಡ ಶುರುವಾಗಿದೆ. ಅದಾದ ನಂತರ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಹುಡುಕಿದ್ದಾರೆ, ಜೋರ ಕಿರಿಚಾಡಿದ್ದಾರೆ, ಕೂಗಿದ್ದಾರೆ. ಅಲ್ಲಿ ಇಲ್ಲಿ ಇಣಕ್ ನೋಡಿದ್ದಾರೆ, ಅಲ್ಲಿ ಹೋಗಿರ್ಬೋದು ಇಲ್ಲಿ ಹೋಗಿರ್ಬೋದು ಅಂತ ನೋಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಬಾಲಕಿ ಇಲ್ಲ. ಎಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ, ಒಂದು ಏನು ಅಂದ್ಕೊಳ್ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಜೊತೆಗೆ ಲವಲವಿಕೆ ಆಗಿದ್ದಂತಹ ಬಾಲಕಿ ಅಥವಾ ಆರಾಮಾಗಿ ಓಡಾಡ್ಕೊಂಡಿದ್ದಂಥ ಬಾಲಕಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ಬಿಡ್ತಾಳಂದ್ರೆ ಏನು?
ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡಿದ್ದಾರೆ. ಯಾವಾಗ ಪತ್ತೆಯೇ ಆಗಿಲ್ವೋ ಸಂಜೆ ಒಂದು 5:30ರಿಂದ ತುಂಬಾ ಹೊತ್ತುಗಳ ಕಾಲ ಹುಡುಕಾಡಿದ್ದಾರೆ. ಅಂತಿಮವಾಗಿ ರಾತ್ರಿ 8 ಗಂಟೆಯ ಸುಮಾರಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ತಕ್ಷಣವೇ ಆಕ್ಟಿವ್ ಆಗಿದ್ದಾರೆ. ತಕ್ಷಣವೇ ಅರಣ್ಯ ಸಿಬ್ಬಂದಿಯಿಂದ ಹಿಡಿದು ಬೇರೆ ಬೇರೆ ರಕ್ಷಣಾ ತಂಡಗಳಿಂದ ಹಿಡಿದು ಎಲ್ಲರೂ ಕೂಡ ಬಂದಿದ್ದಾರೆ. ತಕ್ಷಣವೇ ಅಲ್ಲಿ ಹುಡುಕಾಟ ಎಲ್ಲವೂ ಕೂಡ ಆರಂಭ ಆಗಿಬಿಟ್ಟಿದೆ. ಆರಂಭಿಕ ಹುಡುಕಾಟದಲ್ಲಿ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ. ಅದಾದ ಬಳಿಕ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ನಮ್ಮ ಅರಣ್ಯ ಸಚಿವರು ಗಂಭೀರವಾಗಿ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆಯಿಂದ ಕೇರಳ ಸರ್ಕಾರವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದಾದ ನಂತರ ಹುಡುಕಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಆ ನಂತರ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ನಡೀತಿತ್ತು. ಒಂದು, ಈ ಶ್ರೀನಂದ ಎನ್ನುವಂತ ಬಾಲಕಿಯ ತಾಯಿ ನನ್ನ ಮಗಳಿಗೆ ಯಾರೋ ಮಾದಕ ದ್ರವ್ಯವನ್ನ ಕೊಟ್ಟು ಕಿಡ್ನಾಪ್ ಮಾಡಿರಬಹುದು ಅಂತ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದು ಆಯಾಮ ಅಂದ್ರೆ ಆಕೆ ಇಲ್ಲಿಂದ ಎಲ್ಲಾದ್ರೂ ಬೇರೆ ಕಡೆಗೆ ಹೋಗಿರಬಹುದು ಎನ್ನುವ ರೀತಿಯಲ್ಲಿ, ಅಂದ್ರೆ ಈ ಗುಂಪಿನಿಂದ ಮಿಸ್ ಆಗಿ ಆಕೆ ಬೇರೆ ಯಾರದ್ದೋ ಜೊತೆಗೆ ಹೋಗಿರಬಹುದು, ಅದಾದ ಬಳಿಕ ಯಾರಾದ್ರೂ ಸಿಕ್ಕಿರಬಹುದು, ಅವರ ಆಶ್ರಯವನ್ನ ಪಡೆದಿರಬಹುದು, ಈ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು. ಇನ್ನೊಂದು ಬೇರೆ ಬೇರೆ ಅನುಮಾನಗಳೆಲ್ಲವೂ ಕೂಡ ಇದ್ದೇ ಇತ್ತು. ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತ ಚರ್ಚೆ ನಡೀತಾ ಇತ್ತು. 8ನೇ ತಾರೀಕು ಹುಡುಕಾಡಿದ್ರು, ಆ ಬಾಲಕಿಗೆ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಡ್ರೋನ್ ಕ್ಯಾಮ್ರಾಗಳನ್ನ ತರಿಸಿದ್ರು, ಅತ್ಯಾಧುನಿಕವಾಗಿ ಏನೇನು ತರಿಸಬಹುದು ಎಲ್ಲವನ್ನು ಕೂಡ ತರಿಸಿದ್ರು, ಸಿಕ್ಕಿಲ್ಲ. 9ನೇ ತಾರೀಕು ಹುಡುಕಾಡಿದ್ರು, ಆಗ್ಲೂ ಕೂಡ ಸಿಕ್ಕಿಲ್ಲ. ಬೆಟ್ಟದ ಮೇಲೆ ಎಲ್ಲ ಕಡೆಗಳು ಕೂಡ ಹುಡುಕಾಡಿದ್ದಾರೆ. ಅದಾದ ಬಳಿಕ ಇವತ್ತು ಬೆಳಿಗ್ಗೆಯಿಂದ ಏನ್ ಮಾಡಿದ್ರು ಅಂದ್ರೆ ಕೂಂಬಿಂಗ್ ಕಾರ್ಯಾಚರಣೆ ಕೆಳಗಡೆಯಿಂದ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಅರ್ಜುನ ಗುಪ್ಪೆ ಎನ್ನುವಂತ ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆಗ ರಕ್ಷಣಾ ತಂಡಕ್ಕೆ ಕೊಳೆತ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಹೋಗಿ ಹತ್ರದಲ್ಲಿ ನೋಡ್ತಾರೆ, ಈ ಬಾಲಕಿಯ ದೇಹ ಪತ್ತೆಯಾಗಿದೆ. ಯಾವ ಡ್ರೆಸ್ ನಲ್ಲಿ ಆಕೆ ಇದ್ಲೋ ಅದೇ ಡ್ರೆಸ್ ನಲ್ಲಿ ಆಕೆಯ ದೇಹ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಂದ್ರೆ ರಕ್ಷಣಾ ತಂಡದ ಲೆಕ್ಕಾಚಾರದ ಪ್ರಕಾರವಾಗಿ ಯಾವತ್ತು ನಾಪತ್ತೆ ಆಗಿದ್ಲೋ ಅವತ್ತೇ ಆಕೆ ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆ ಅಂತ ಈ ಕ್ಷಣಕ್ಕೆ ಹೇಳಲಾಗ್ತಾ ಇದೆ. ಆ ಅರಿಶಿನ ಗುಪ್ಪೆ ಎನ್ನುವಂತ ಪ್ರದೇಶದಿಂದ ಹೆಚ್ಚು ಕಡಿಮೆ 5 ಕಿಲೋಮೀಟರ್ ದೂರದಲ್ಲಿ ಆಕೆಯ ದೇಹ ಪತ್ತೆಯಾಗಿದೆ. ಹಾಗಾದ್ರೆ ಏನಾಗಿರಬಹುದು, ಯಾರಿಗೂ ಕೂಡ ಈ ಕ್ಷಣಕ್ಕೆ ಕ್ಲಾರಿಟಿ ಇಲ್ಲ. ಒಂದು, ಆಕೆ ಕಾಲು ಜಾರಿ ಬಿದ್ದಿರಬಹುದು ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಒಂದು, ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಕಡೆಗಳಲ್ಲೂ ಕೂಡ ಕಬ್ಬಿಣದ ಸರಳಿದೆ, ಸುರಕ್ಷತೆಗೆ ಏನೇನ್ ಬೇಕು ಎಲ್ಲವೂ ಕೂಡ ಇದೆ, ಅಲ್ಲಿ ಹೋದಂಥವ್ರಿಗೆ ಗೊತ್ತಿರುತ್ತೆ. ಹಾಗೆ ನಾವಲ್ಲಿ ತೀರಾ ಬೇಜವಾಬ್ದಾರಿತನವನ್ನ ತೋರಿಸಿಲ್ಲ ಅಂತಾದ್ರೆ, ಅಥವಾ ತೀರಾ ನಾವೇನಾದ್ರೂ ಅಸಡ್ಡೆಯಾಗಿ ಇರಲಿಲ್ಲ ಅಂತಾದ್ರೆ ಅಲ್ಲಿ ಕಾಲ್ ಜಾರ್ ಬಿರೋದಕ್ಕೆ ಅವಕಾಶವೇ ಇಲ್ಲ. ತುಂಬಾ ಸುರಕ್ಷಿತವಾದಂಥ ಪ್ರದೇಶ, ಜನ ಓಡಾಡ್ತಾ ಇರ್ತಾರೆ, ಜೊತೆ ಕಬ್ಬಿಣದ ಸರಳನ್ನು ಹಾಕಿದ್ದಾರೆ, ತಡೆಗೋಡೆ ರೀತಿಯಲ್ಲಿ ಎಲ್ಲ ಕಡೆಗಳು ಕೂಡ ಇದೆ. ಅಷ್ಟು ಸುಲಭಕ್ಕೆ ಅಲ್ಲಿ ಕಾಲ್ ಜಾರ್ ಬೀಳೋದು ಅಥವಾ ಆಕ್ಸಿಡೆಂಟ್ ಆಗೋದು ಆ ರೀತಿಯಾದಂಥ ವಾತಾವರಣ ಇಲ್ಲ. ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕಾಲ್ ಜಾರ್ ಬಿದ್ದಿರ್ಬೋದು ಅಂದ್ರೆ ಅದನ್ನು ಮೀರಿ ಇನ್ನೇನೋ ಮಾಡಿರ್ಬೇಕು. ಅದನ್ನು ಮೀರಿ ಬಹಳ ಕುತೂಹಲ ಬಂದು ಆ ಕಬ್ಬಿಣದ ಸರಳುಗಳೆಲ್ಲವನ್ನೂ ಕೂಡ ದಾಟಿ ಆ ಬೆಟ್ಟದ ತುದಿಗೆ ಹೋಗಿ ಎಲ್ಲ ನಿಂತ್ಕೊಂಡಿರ್ಬೇಕು, ಅಲ್ಲೇನೋ ನೋಡಬೇಕು ಎನ್ನುವ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಏನಾದರೂ ಆಗಿರುವಂಥ ಸಾಧ್ಯತೆ ಇದೆ. ಅಥವಾ ಇನ್ನೊಂದು ಆಯಾಮ ಅಂದ್ರೆ ಆಕೆಯ ಪ್ರಾಣವನ್ನ ಆಕೆಯೇ ಕಳ್ಕೊಂಡಿರಬಹುದು ಅಂತ. ಯಾವುದಾದ್ರೂ ಖಿನ್ನತೆಗೊಳಗಾಗಿ, ಜೊತೆಗೆ SSLC ಅಲ್ಲೇನಾದ್ರೂ ಮನಸ್ಸಿಗೆ ಬೇಸರ ಆಗಿತ್ತಾ ಅದು ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ಫೋಟೋಗಳಲ್ಲೂ ಕೂಡ ಆಕೆ ನಗ್ತಾ ಇದ್ದಾಳೆ, ಖುಷಿಯಾಗಿದ್ದಾಳೆ. ಹೀಗಾಗಿ ಅಲ್ಲೇನಾದ್ರೂ ಆಗಿರ್ಬೋದು ಅಂತ. ಅದನ್ನ ಮೀರಿ ಅಥವಾ ಇನ್ನೇನಾದ್ರೂ ಆಗಿರುವಂತ ಚಾನ್ಸಸ್ ಅನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಅಲ್ಲಗೆಳೆಯೋಕ್ಕಾಗಲ್ಲ. ಅವ್ರ ತಾಯಿ ಹೇಳ್ತಾ ಇದ್ರು ಕಿಡ್ನಾಪ್ ಅಂತ, ಅಷ್ಟು ಸುಲಭ ಅಲ್ಲ. ಅಲ್ಲಿ ಅಂದ್ರೆ ಅಷ್ಟು ಜನ ಇದ್ರು, ಇವ್ರ ಫ್ಯಾಮಿಲಿಯವರೇ ಇದ್ರು, ಎಲ್ಲ ಓಡಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಬಂದು ಎತ್ಕೊಂಡು ಹೋಗೋದು ಅಷ್ಟು ಸುಲಭ ಕಲ್ವೇ ಅಲ್ಲ. ಹೀಗಾಗಿ ಈ ಹಂತಕ್ಕೆ ನಾವು ಹೀಗೆ ಆಗಿರ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ದೇಹವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಲಾಗುತ್ತೆ. ಇಲ್ಲೇ ದೂರು ಕೊಟ್ಟರೆ ಇಲ್ಲೇ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ, ಏನಾಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ. ಒಟ್ಟಾರೆಯಾಗಿ ಆಕೆ ಬದುಕಿ ಬರಲಿ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು, ಆದ್ರೆ ಕೊನೆಯದಾಗ ಆಕೆ ಉಳ್ಕೊಂಡಿಲ್ಲ ಅನ್ನೋದೇ ಬಹಳ ಬೇಸರದ ಸಂಗತಿ. ಒಟ್ಟಾರೆಯಾಗಿ ಟ್ರೆಕ್ಕಿಂಗ್ ಹೋದಂತ ಸಂದರ್ಭದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂತ ಆಗ್ಬಿಟ್ರೆ ಇಂತಹ ದುರಂತಗಳೆಲ್ಲವೂ ಕೂಡ ಸಂಭವಿಸಿ ಬಿಡುತ್ತೆ. ನೋಡೋಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಏನು ಕಥೆ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಪ್ರಕರಣವನ್ನ ನಾನು ಆರಂಭದಲ್ಲೇ ಮೆನ್ಷನ್ ಮಾಡಿದೆ, ಅದು ಶರಣ್ಯ ಪ್ರಕರಣ. ಈ ಶರಣ್ಯ ಯಾರು ಅಂದ್ರೆ ಮೂಲತಃ ಕೇರಳದ ಕೋಯಿಕೋಡ್ ಭಾಗದವರು, IT ಉದ್ಯೋಗಿ ಅವರು. ಹೆಚ್ಚು ಕಡಿಮೆ ವಯಸ್ಸು 35ರಿಂದ 36ರ ಆಸುಪಾಸು. ಟ್ರೆಕ್ಕಿಂಗ್ ಹೋಗೋದು ವಿಪರೀತವಾದಂತಹ ಹುಚ್ಚ ಅಂತೆ ಅಥವಾ ಒಂದು ಪ್ಯಾಷನ್ ಅಂತೆ. ಸೋಲೋ ಟ್ರೆಕ್ಕಿಂಗ್, ಒಬ್ಬಂಟಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಟ್ರೆಕ್ಕಿಂಗ್ ಹೋಗ್ತಾ ಇದ್ರಂತೆ. ಅದೇ ಪ್ರಕಾರವಾಗಿ ಅವರು ಕೂಡ ಒಬ್ಬಂಟಿಯಾಗಿ ಈ ಕೊಡಗು ಭಾಗದ ಒಂದು ಎತ್ತರವಾದಂತ ಶಿಖರಕ್ಕೆ ಬಂದಿದ್ದಾರೆ. ಪಡಿಯಂಡಮೋಳ್ ಅಂತ ಹೇಳಿ ಆ ಶಿಖರದ ಹೆಸರು. ಅಲ್ಲಿಗೂ ಕೂಡ ಸಾಕಷ್ಟು ಮಂದಿ ಟ್ರೆಕ್ಕಿಂಗ್ ಅಂತ ಬರ್ತಿರ್ತಾರೆ. ಟ್ರೆಕ್ಕಿಂಗ್ ಅಂತಲೇ ಅಲ್ಲಿ ಹಾದಿಯನ್ನು ಕೂಡ ನಿರ್ಮಿಸಲಾಗಿದೆ. ಅಲ್ಲೂ ಕೂಡ ಅಷ್ಟು ಸುಲಭಕ್ಕೆ ನಾಪತ್ತೆ ಆಗೋದು ಅಂಥದ್ದೇನೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆಯವರು ನೀಟಾಗಿ ಅಲ್ಲಿಗೊಂದು ಹಾದಿ ಅಂತ ಹೇಳಿ ಮಾಡಿದ್ದಾರೆ. ಅದರ ನಡುವೆಯೂ ಕೂಡ ಶರಣ್ಯ ಒಂದು 15 ಜನರ ತಂಡದ ಜೊತೆಗೆ, ಅಂದ್ರೆ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ಒಬ್ರು ಗೈಡ್ ಅಂತ ಕೊಡ್ತಾರೆ, ಜೊತೆಗೆ ಒಂದು ತಂಡವನ್ನ ಮಾಡಿಕೊಡ್ತಾರೆ. ಅದೇ ಪ್ರಕಾರವಾಗಿ ಶರಣ್ಯ ಒಂದು 15 ಜನರ ತಂಡದ ಜೊತೆಗೆ ಏಪ್ರಿಲ್ 2ನೇ ತಾರೀಕು ಆ ಶಿಖರವನ್ನ ಹತ್ತಿದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಎಲ್ಲಿಂದ ಕೆಳಗಡೆ ಇಳಿದು ಬಿಟ್ಟಿದ್ದಾರೆ. ಶರಣ್ಯ ವಾಪಸ್ ಬರುವಂತ ಸಂದರ್ಭದಲ್ಲಿ ಯಾರು ಕೂಡ ಇರ್ಲಿಲ್ವಂತೆ. ಅವರು ಹೇಳ್ತಿರುವಂತ ಪ್ರಕಾರವಾಗಿ ಯಾರು ಕೂಡ ಇರ್ಲಿಲ್ವಂತೆ. ಹೀಗಾಗಿ ಅದಾದ ಬಳಿಕ ಹಾಗೆ ಮುಂದೆ ಬಂದಿದ್ದಾರೆ.
ನೋಡ್ತಾ ನೋಡ್ತಾ ಯಾರು ಅಂದ್ರೆ ಯಾರು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇವರಿಗೆ ರೂಟ್ ಮಿಸ್ ಆಗಿಬಿಟ್ಟಿದೆಯಂತೆ. ಕೊನೆಯದಾಗಿ ಸ್ನೇಹಿತನೊಬ್ಬನಿಗೆ ಫೋನ್ ಮಾಡಿದ್ದಾರೆ, ನಾನು ಹೀಗೆ ನಾಪತ್ತೆಯಾಗಿದ್ದೇನೆ ಅಂತ ತಿಳಿಸಿದ್ದಾರೆ. ಅದಾದ ನಂತರ ಅವರ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ, ಜೊತೆಗೆ ನೆಟ್ವರ್ಕ್ ಕೂಡ ಕಂಪ್ಲೀಟ್ ಸ್ವಿಚ್ ಆಫ್ ಆಗೋಕ್ಕೂ ಮುನ್ನವೇ ಡ್ರಾಪ್ ಆಗಿತ್ತಂತೆ. ಹೀಗಾಗಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋದು ಏನು ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಅವರು ಕಾಡಿನ ಹಾದಿಯನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಅವರು ಹೇಳ್ತಿರುವ ಪ್ರಕಾರ ಅವ್ರ ಹತ್ರ ಬರೀ ಅರ್ಧ ಲೀಟರ್ ವಾಟರ್ ಮಾತ್ರ ಇತ್ತಂತೆ, ಒಂದು ಬಾಳೆಹಣ್ಣು ಇತ್ತಂತೆ. ಅದನ್ನು ಬಿಟ್ಟರೆ ಇನ್ನೇನು ಅಂದ್ರೆ ಏನೂ ಕೂಡ ಇರಲಿಲ್ಲ. ಇನ್ನೊಂದು ಕಡೆಯಿಂದ ಶರಣ್ಯ ಯಾವಾಗ ನಾಪತ್ತೆ ಆದ್ರು ಅಂತ ಗೊತ್ತಾಗುತ್ತೆ, ತಕ್ಷಣವೇ ಕಾರ್ಯಾಚರಣೆ ಶುರುವಾಗ್ಬಿಡುತ್ತೆ. ಅಲ್ಲೂ ಕೂಡ ಅಷ್ಟೇ ಕೇರಳ ಸರ್ಕಾರ ಒತ್ತಡ ಹೇರುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಅವರ ಕುಟುಂಬದವರಿಗೆ ಭರವಸೆ ಕೊಟ್ಟು ಬಂದಿದ್ರು, ನಾವು ಹುಡ್ಕೊಡ್ತೀವಿ ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಅರಣ್ಯ ಇಲಾಖೆ, ರಕ್ಷಣಾ ತಂಡ, ಸ್ಥಳೀಯ ಪೊಲೀಸರು ದೊಡ್ಡ ಮಟ್ಟಿಗೆ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗ್ಬಿಡುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಿದ್ದು. ಆದರೆ ಶರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಅಂತಿಮವಾಗಿ ನೋಡುವಂತಹ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಅಲ್ಲೊಂದು ಸ್ಥಳೀಯ ಸಮುದಾಯ ಇದೆ, ಕಬ್ಬಿನ ಕಾಡು ಎನ್ನುವಂಥ ಪ್ರದೇಶದಲ್ಲಿ ಕುಡಿಯ ಸಮುದಾಯ, ಮಲೆಕುಡಿಯ ಸಮುದಾಯ. ಅರಣ್ಯದ ಒಂದು ಪಾಳು ಬಿದ್ದಂತ ಬಂಗಲೆಯಿಂದ ಶರಣ್ಯರನ್ನ ಕರ್ಕೊಂಡು ಬಂದಿದ್ದಾರೆ. ಶರಣ್ಯ ಏನ್ ಮಾಡ್ತಾ ಇದ್ರು ಅಂತೆ, ಅವ್ರು ಹೇಳೋ ಪ್ರಕಾರ ಎಲ್ಲ ಕಡೆಗಳಲ್ಲೂ ಕೂಡ ಕಿರ್ಚಾಡ್ಕೊಂಡು ಓಡಾಡ್ತಾ ಇದ್ರಂತೆ. ಹೆಚ್ಚು ದೊಡ್ಡ ಎತ್ತರ ಇರುವಂತ ಬೆಟ್ಟದ ಮೇಲೆ ಅಥವಾ ದೊಡ್ಡ ದೊಡ್ಡ ಗುಡ್ಡದ ಮೇಲೆ ಕುತ್ಕೊಂಡು ಕಿರಿಚ್ತಾ ಇದ್ರಂತೆ. ಯಾರಾದ್ರೂ ಕಣ್ಣಿಗೆ ಕಾಣಬಹುದಾ ಅಥವಾ ಯಾರಿಗಾದ್ರೂ ನನ್ನ ಸುಳಿವು ಸಿಗಬಹುದಾ ಏನು, ಆ ರೀತಿಯಲ್ಲಿ. ಕೊನೆಯದಾಗಿ ಹೀಗೆ ಕಿರಿಚಾಡುವ ಸಂದರ್ಭದಲ್ಲಿ ಕುಡಿಯ ಸಮುದಾಯದವರು ಪತ್ತೆ ಹಚ್ಚಿದ್ದಾರೆ. ಅದಾದ ಬಳಿಕ ಕರ್ಕೊಂಡು ಬಂದಿದ್ದಾರೆ. ಹೆಚ್ಚು ಕಡಿಮೆ 4 ದಿನದ ಬಳಿಕ ಶರಣ್ಯ ಪತ್ತೆ ಆಗಿದ್ದಾರೆ. ಅವ್ರು ಹೇಳ್ತಿರುವ ಪ್ರಕಾರ ಯಾವುದೋ ಒಂದು ಹಳ್ಳ ಹರಿತಾ ಇತ್ತಂತೆ, ಅದರ ಸಮೀಪದಲ್ಲೇ ಇವರು ಓಡಾಡ್ತಾ ಇದ್ರಂತೆ. 4 ದಿನಗಳ ಕಾಲ ಬರೀ ನೀರನ್ನ ಕುಡಿದು ಅವರು ಜೀವಂತವಾಗಿ ವಾಪಸ್ ಬಂದಿದ್ದಾರಂತೆ. ಈಗ ಆಗ್ತಿರುವಂತಹ ಚರ್ಚೆ ಅಂದ್ರೆ, ಒಂದು ಕಡೆಯಿಂದ ಖುಷಿಯನ್ನ ವ್ಯಕ್ತಪಡಿಸಲಾಗ್ತದೆ, ಜೀವಂತವಾಗಿ ಬಂದ್ರು ಅಂತ ಹೇಳಿ ಅವರಿಗೆ ಸನ್ಮಾನ ಅಂತದೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ರಕ್ಷಣಾ ತಂಡದವರಿಗೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಅವರ ಕೈಗೆ ಸಿಗದೇ ಇದ್ರು ಕೂಡ ಅವರು ಸಾಕಷ್ಟು ಶ್ರಮವನ್ನ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ. ಮತ್ತೊಂದು ಕಡೆಯಿಂದ ಶರಣ್ಯರನ್ನ ಹುಡುಕಿ ತಂದಂತ ಕುಡಿಯ ಸಮುದಾಯದವರಿಗೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದರ ನಡುವೆ ಒಂದಷ್ಟು ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಾಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಶರಣ್ಯ ಏನಾದ್ರೂ ಡ್ರಾಮಾ ಮಾಡಿರಬಹುದಾ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಅವರ ಅನುಮಾನ ಏನಪ್ಪಾ ಅಂದ್ರೆ, ಅವರು ಪತ್ತೆ ಆದಂತ ಸಂದರ್ಭದಲ್ಲಿ ಅವರ ಡ್ರೆಸ್ ಸ್ವಲ್ಪವೂ ಕೂಡ ಕೊಳೆ ಆಗಿರಲಿಲ್ಲ, ಅದು ಹೇಗೆ ಸಾಧ್ಯ ಎನ್ನುವ ರೀತಿಯಲ್ಲಿ. ಕೊನೆಯದಾಗ ಅವರ ಫ್ರೆಂಡ್ಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ನೆಟ್ವರ್ಕ್ ಇತ್ತಲ್ಲ, ಆಗ ಲೊಕೇಶನ್ ಕಳಿಸ್ಬೋದಿತ್ತಲ್ಲ, ಲೊಕೇಶನ್ ಕಳಿಸಿ ಅಲ್ಲೇ ವೆಯ್ಟ್ ಮಾಡ್ಬೋದಿತ್ತಲ್ಲ, ಯಾಕೆ ಅವರನ್ನು ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋದ್ರು ಎನ್ನುವಂತ ರೀತಿಯಲ್ಲಿ. ಮತ್ತೊಂದು ಸುತ್ತಮುತ್ತ ಕಾಫಿ ತೋಟ ಅಂಥದ್ದೆಲ್ಲವೂ ಕೂಡ ಇದೆ, ಅಂಥದ್ರಲ್ಲಿ ಇವರು ಕಾಡಿನ ಒಳಗಡೆ ಹೋಗಿದ್ದು ಹೇಗೆ ಎನ್ನುವ ರೀತಿಯಲ್ಲಿ. ಮತ್ತೊಂದು 4 ದಿನಗಳ ಕಾಲ ಊಟ ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ಗಳನ್ನ ಇಟ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿಂದೆ ಬೇರೆ ಏನಾದರೂ ಗಿಮಿಕ್ ಇತ್ತಾ, ಪ್ರಚಾರದ ತಂತ್ರ ಇತ್ತಾ, ಅಥವಾ ಯೂಟ್ಯೂಬ್ಗೋಸ್ಕರ ಬೇರೆ ರೀತಿಯಲ್ಲಿ ಏನಾದರೂ ವಿಡಿಯೋ ಮಾಡಿ ಎಲ್ಲರೂ ಕೂಡ ಮಂಗ ಮಾಡಿಬಿಟ್ರಾ, ಈ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಹುಡುಕಾಡಿದೆ, ಎಲ್ಲರೂ ಶ್ರಮವನ್ನು ಹಾಕಿದ್ದಾರೆ, ಆದ್ರೆ ಇವ್ರನ್ನ ಏನಾದರೂ ಬಕ್ರ ಮಾಡಿಬಿಟ್ರಾ ಅಂತೇಳಿ. ಆದರೆ ಖಾಸಗಿ ಮಾಧ್ಯಮದವ್ರ ಜೊತೆಗೆ ಶರಣ್ಯ ಮಾತನಾಡೋ ಸಂದರ್ಭದಲ್ಲಿ, ನಾನು ಯಾಕೆ ಬಕ್ರ ಮಾಡೋದಕ್ಕೆ ಹೋಗ್ಲಿ, ಅದು ಸತ್ಯ, ನಾನು ಹೇಳ್ತಿರೋ ಸತ್ಯ, ನಾನು ಎಲ್ಲಾ ರೀತಿಯಾದಂಥ ತನಿಖೆಗೂ ಕೂಡ ಸಿದ್ಧಳಿದ್ದೇನೆ. ಜೊತೆಗೆ 4 ದಿನ ಊಟ ಹೆಂಗ್ ಬಿಟ್ರಿ ಅಂತ ಕೇಳ್ತಿದ್ರೆ, ನೀವು ಬೇಕಾದ್ರೆ ಟ್ರೈ ಮಾಡಿ, 4 ದಿನ ನೀರು ಕುಡ್ಕೊಂಡು ಆರಾಮಾಗಿ ಇರಬಹುದು ಎನ್ನುವ ರೀತಿಯಲ್ಲಿ ಶರಣ್ಯ ಹೇಳ್ತಿದ್ದಾರೆ. ಜೊತೆಗೆ ನಾನು ಯಾವಾಗಲೂ ಕೂಡ ಟ್ರೆಕ್ಕಿಂಗ್ ಓಡಾಡೋದಕ್ಕೋಸ್ಕರ ಹೋಗ್ತಾ ಇದ್ದೆ, ನಾನು ಸೋಲೋ ಟ್ರಿಪ್ಪೇ ಹೋಗ್ತಾ ಇದ್ದೆ, ನಾನು ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದೇನೆ ಎನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಒಟ್ಟಾರೆ 2 ಪ್ರಕರಣ ಚರ್ಚೆ ಆಗಿತ್ತು. ಆ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದ.